ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಕಮತೂರು ಗ್ರಾಮದಲ್ಲಿ ಅದ್ದೂರಿ ಅಂಬೇಡ್ಕರ್ ಜಯಂತಿ ಆಚರಣೆ. ಡಿಜೆ ನಾದಕ್ಕೆ ಕುಣಿದು ಕುಪ್ಪಳಿಸಿದ ಕಮತೂರು ಗ್ರಾಮದ ನವಯುವಕರು. ಎಸ್ ವೀಕ್ಷಕರೇ, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಕಮತೂರು ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವವು ಅದ್ದೂರಿಯಾಗಿ ನಡೆದಿದ್ದು, ಈ ಸಂದರ್ಭದಲ್ಲಿ ದಲಿತ ನಾಯಕರುಗಳು ಮಾತನಾಡಿ, ಜಯಂತಿಯಲ್ಲಿ ಡಿಜೆ ನಾದಕ್ಕೆ ಕುಣಿದು ಕುಪ್ಪಳಿಸುವುದಕ್ಕಿಂತ ಬಾಬಾ ಸಾಹೇಬರ ಆದರ್ಶಗಳನ್ನು ಮತ್ತು ಅವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವಂತಹ ಕೆಲಸ ಮಾಡಬೇಕಿದೆ ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಕಮತೂರು ಗ್ರಾಮದ ದಲಿತ ಯುವಕರು ಮಾತನಾಡಿ, ಮುಂದಿನ ದಿನಮಾನಗಳಲ್ಲಿ ಈ ರೀತಿಯ ಅನರ್ಥ ಕಾರ್ಯಕ್ರಮಗಳನ್ನು ಮಾಡದೆ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಮಾಡುತ್ತೇವೆ ಎಂದು ವೇದಿಕೆ ಮೇಲಿರುವ ಗಣ್ಯರಿಗೆ ಭರವಸೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದ ಡಿಎಸ್ಎಸ್ ತಾಲೂಕು ಸಂಚಾಲಕರಾದ ಎಂ ರಾಮಕೃಷ್ಣ ಹೆಗಡೆ ಅವರು ಮಾತನಾಡಿ, ದಲಿತರು ಉತ್ತಮ ಶಿಕ್ಷಣದ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಮೌಲ್ಯಾಧಾರಿತ ಬದುಕು ಕಟ್ಟಿಕೊಳ್ಳಬೇಕಿದೆ ಎಂದರು. ಅವರು ಮುಂದುವರೆದು ಮಾತನಾಡಿ, ಕಮತೂರು ಗ್ರಾಮದ ಸುತ್ತ ಗಣಿಗಳಿದ್ದು ಈ ಗ್ರಾಮದ ಯುವಕರು ಆರ್ಥಿಕವಾಗಿ ಬೆಳೆಯಲು ಅವಕಾಶಗಳಿದ್ದು ಕೂಡ ಇದನ್ನು ಸದುಪಯೋಗ ಪಡಿಸಿಕೊಳ್ಳದೇ ಇರುವುದು ನಿಜಕ್ಕೂ ವಿಪರ್ಯಾಸವೆಂದು ಬೇಸರ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ತಾಲೂಕು ಅಧ್ಯಕ್ಷರಾದ ಎಂ ಶಿವಲಿಂಗಪ್ಪರವರು ಮಾತನಾಡಿ, ಪ್ರತಿಯೊಬ್ಬ ಯುವಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಸರ್ಕಾರಿ ಸೌಲಭ್ಯ ಪಡೆದುಕೊಳ್ಳಲು ಯಶಸ್ವಿಯಾಗಬೇಕು. ಅಂದಾಗ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ನನಸಾಗಲು ಸಾಧ್ಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ದೇವಗಿರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಪ್ರತಿಭಾರವರು ಹಾಗೂ ಗ್ರಾಮದ ಹಿರಿಯ ಮುಖಂಡರು ಸೇರಿದಂತೆ ಮಹಿಳೆಯರು, ಮಕ್ಕಳು ಹಾಗೂ ಸಮಿತಿಯ ಯುವಕರು ಉಪಸ್ಥಿತರಿದ್ದರು. ವರದಿಗಾರರು ಕೆಕೆ ಮೆಹಬೂಬಾ ಶಾ, ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಸಂಡೂರು ತಾಲೂಕಿನಾದ್ಯಂತ ಶೈಕ್ಷಣಿಕವಾಗಿರ್ತಕ್ಕಂಥ ಹಳ್ಳಿಗಳನ್ನು ಮತ್ತು ಆರ್ಥಿಕವಾಗಿರ್ತಕ್ಕಂಥ ಹಾಗೂ ಅವರವರ ಒಂದೇನೋ ಹರಿಜನ ಕಾಲೋನಿಯ ಸ್ಥಿತಿಗತಿಗಳನ್ನು ಒಂದು ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಕಮತೂರು ಗ್ರಾಮದ ಹರಿಜನ ಕಾಲೋನಿಯಲ್ಲಿ ಅತಿ ಹೆಚ್ಚು ವಿದ್ಯಾಭ್ಯಾಸ ಪಡೆದಿರ್ತಕ್ಕಂಥ ಕೇರ್ ಯಾವುದಾದ್ರೂ ಅದು ಕಮತೂರು ಗ್ರಾಮ ಅಂತಕ್ಕಂಥದ್ದು ಸಾಬೀತಾಗಿದೆ ಬಂಧುಗಳೇ. ಇದು ನಿಜವಾಗ್ಲೂ ಕೂಡ ಸಂಡೂರು ಶಾಸಕರು, ಆಗಿನ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ತುಕಾರಾಮ್ ಸಾಹೇಬರು ಕೂಡ ಇದನ್ನು ಶ್ಲಾಘನೆ ಮಾಡ್ತಾರೆ. ಕಮತೂರು ಗ್ರಾಮದ ಹರಿಜನ ಕಾಲೋನಿಯನ್ನು, ಇಂಥ ಕಾಲೋನಿಯಲ್ಲಿ ಡಿಜೆ ಶಬ್ದ ಹಾಕ್ಕೊಂಡು ಬಹಳ ಅದ್ದೂರಿಯಾಗಿ ಕುಣಿದು ಕುಪ್ಪಳಿಸಿರ್ತಕ್ಕಂಥದ್ದು ನಿಜವಾಗ್ಲೂ ನಮಗೆ ನೋವಿನ ಸಂಗತಿ. ಶಿಕ್ಷಣ ವಂಚಿತವಾಗಿರ್ತಕ್ಕಂಥ ಯಾವುದಾದ್ರೂ ಗ್ರಾಮದಲ್ಲಿ ಈ ರೀತಿ ಡಿಜೆ ಶಬ್ದಗಳನ್ನ ಹಾಕಿ ಕುಣಿದಿದ್ರೆ ಅದು ಎಲ್ಲ ಒಂದು ಕಡೆ ಅದನ್ನು ನಾವು ಅರಗಿಸ್ಕೊಳ್ಬೋದಾಗಿತ್ತು. ಬುದ್ಧಿಜೀವಿಗಳಿರ್ತಕ್ಕಂಥ ಮತ್ತು ಅತ್ಯಂತ ವಿದ್ಯಾಭ್ಯಾಸ ಹೊಂದಿರತಕ್ಕಂಥ ಕಮತೂರು ಗ್ರಾಮ ಇವತ್ತು ಸಂಡೂರು ತಾಲೂಕಿಗೆ ಹೆಸರಾಗಿದೆ. ಕಮತೂರು ಗ್ರಾಮದಲ್ಲಿ ಹರಿಜನ ಕಾಲೋನಿಯಲ್ಲಿ ಅತಿ ಹೆಚ್ಚು, ಇಡೀ ತಾಲೂಕಿಗೆ ಅತಿ ಹೆಚ್ಚು ವಿದ್ಯಾಭ್ಯಾಸ ಪಡೆದಿರ್ತಕ್ಕಂಥ ಮತ್ತು ಹೈಯರ್ ಎಜುಕೇಷನ್ ಮಾಡಿರ್ತಕ್ಕಂಥ ಒಂದು ಹಳ್ಳಿ ಅಂತಂದು ಹೇಳ್ಬಿಟ್ಟು ಇಂಥ ಯುವಕರು, ಇಂಥ ಬುದ್ಧಿಜೀವಿ ಹುಡುಗರು ಇವತ್ತು ಡಿಜೆ ಶಬ್ದ ಹಾಕೊಂಡು ಅಂಬೇಡ್ಕರ್ ಜಯಂತಿಯನ್ನು ಕುಣಿದು ಕುಪ್ಪಳಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ರೆ ನಿಜವಾಗ್ಲೂ ಕೂಡ ಇದು ನೋವಿನ ಸಂಗತಿ. ಇದು ನಿಮ್ಗೆ ಅನಿಸ್ಬೋದು ಇದು ಎಲ್ಲ ಒಂದು ಕಡೆ ಸಂಭ್ರಮಾಚರಣೆ ಅಂತೇಳಿ. ಇದು ನಿಜವಾಗ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ಇದು. ಆಮೇಲೆ ನಾವು ಇಲ್ಲಿ ನೀವೆಲ್ಲರೂ ಸಹ ನಮ್ಮನ್ನು ವೇದಿಕೆಗೆ ಕರೆದಂಥ ಸಂದರ್ಭದಲ್ಲಿ ನಾನು ಅಬ್ಸರ್ವ್ ಮಾಡುವಾಗ ಈ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಗ್ರಾಮ ಘಟಕದ ಪದಾಧಿಕಾರಿಗಳು ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ನಿಂತ್ಕೊಂಡು ಕೈ ಕಟ್ಕೊಂಡು ನೋಡ್ತಾ ಇದ್ದಾರೆ. ಅಲ್ಲಿ ಅಷ್ಟು ದೂರದಲ್ಲಿ ಇಲ್ಲಿ ನೀವೆಲ್ಲರೂ ಕೂಡ ಇಲ್ಲಿ ಈ ಒಂದು ವೇದಿಕೆಯ ಒಂದು ಸಂಭ್ರಮ ಮಾಡ್ತಾ ಇದ್ರೆ, ಈ ಕಾರ್ಯಕ್ರಮದ ಏನು ಆಯೋಜನೆ ಮಾಡಿರ್ತಕ್ಕಂಥ ನೀವುಗಳೇ ಪದಾಧಿಕಾರಿಗಳು ಎಷ್ಟೋ ದೂರದಲ್ಲಿ ನಿಂತ್ಕೊಂಡು ಯಾರೋ ಏನೋ ಮಾಡ್ತಾ ಇದಾರೆ ಅನ್ನೋ ರೀತಿಯಲ್ಲಿ ನಮಗೂ ಇದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅಲ್ಲಿ ನೋಡ್ತಾ ಇದ್ರು. ಅಂದರೆ ಎಷ್ಟು ಬೇಜವಾಬ್ದಾರಿತನ ತೋರಿಸ್ತಾ ಇದೆ ಅಂತಕ್ಕಂಥದ್ದು. ಇವೆಲ್ಲ ಬಹಳಷ್ಟು ದೊಡ್ಡ ದೊಡ್ಡ ಎಜುಕೇಷನ್ಗಳನ್ನು ಮಾಡ್ಕೊಂಡಿದ್ದೀರಿ, ಎಜುಕೇಷನ್ ಬಹಳ ಒತ್ತು ಕೊಟ್ಟಿದ್ದೀರಿ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ತಿಳ್ಕೊಳ್ತಕ್ಕಂಥ ವಿಷಯದಲ್ಲಿ ನೀವೆಲ್ಲರೂ ಕೂಡ ಸೋತಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ದಯಮಾಡಿ ಬೇಜಾರಾಗಬೇಡಿ. ಕಾರ್ಯಕ್ರಮದ ಆಯೋಜನೆ ನೀವು ಮಾಡಬೇಕು ಅಂತಂದೇಳಿ ನಮ್ಮ ಹತ್ರ ಕೇಳಿದಾಗ ನಾನು ನಿಜವಾಗ್ಲೂ ಹೇಳಿದೆ, ದಯಮಾಡಿ ನಿಮ್ಮ ಕೈ ಮುಗಿತೀನಿ, ಡಿಜೆ ಹಾಕ್ಕೊಂಡು ಕುಣಿದು ಕುಪ್ಪಳಿಸ್ತಕ್ಕಂಥ ಕೆಲಸ ಮಾಡಬೇಡಿ. ಅಂಬೇಡ್ಕರ್ ಅವರ ನಿಜವಾದ ಅನುಯಾಯಿಗಳು ಇವತ್ತೇನು ಭಾರತ ದೇಶದಲ್ಲಿ ಮೊದಲಿಗರಾಗಿ ಮಾದಿಗರಂತೆ ನಾವೇನು ಇವತ್ತು ವಾರಸುದಾರ ನಾವು ಇದೀವಲ್ಲ, ನಮ್ಮ ಮನೆಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋಗಳಿಲ್ಲ. ನಮ್ಮ ಮನೆಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋಗಳಿಲ್ಲ.
ಈ ಡಿಜೆಗೆ ನೀವು ಸರಿಸುಮಾರು ಒಂದು 50,000 ಖರ್ಚು ಮಾಡಿರ್ಬೋದು, 25-30,000 ಖರ್ಚು ಮಾಡಿರ್ಬೋದು, ಅಥವಾ ಯಾರೋ ಒಬ್ಬ ದಾನಿಗಳು ಅದನ್ನು ಕೊಟ್ಟಿರ್ಬೋದು. ಅವ್ರಿಗೆ ನೀವು ಹೇಳ್ಬೋದಾಗಿತ್ತು, ನಮಗೆ ಅಂಬೇಡ್ಕರ್ ಜೀವನ ಚರಿತ್ರೆ ಹೊಂದಿರತಕ್ಕಂಥ ಒಂದಷ್ಟು ಪುಸ್ತಕಗಳನ್ನು ಕೊಡಿಸಿ, ಅಥವಾ ಫೋಟೋಗಳನ್ನು ಕೊಡಿಸಿ, ಅಥವಾ ದೊಡ್ಡದಾಗಿ ಇವತ್ತೇನು ಸಣ್ಣ ಒಂದು ವೇದಿಕೆ ಕಾರ್ಯಕ್ರಮ ಏನು ಮಾಡಿದಿರಿ, ದೊಡ್ಡ ಮಟ್ಟದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮಗಳನ್ನು ಮಾಡಿ ಸುತ್ತಮುತ್ತ ಇರ್ತಕ್ಕಂಥ ನಮ್ಮ ಮಾದಿಗ ಜನಾಂಗವನ್ನು ಸೇರಿಸಿ ಒಂದು ವಿಚಾರ ಸಂಕಿರಣ ಮಾಡಿ ಅಂತ ಕೂಡ ನೀವು ಕೇಳ್ಬೋದಾಗಿತ್ತು. ಆ ಕೆಲಸ ಯಾಕೆ ಮಾಡಲಿಲ್ಲ ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮಗೆ ನೋವಿನ ಸಂಗತಿ. ಇವತ್ತು ಸಾಕಷ್ಟು ಜನ ದಾನಿಗಳಿದ್ದಾರೆ. 5,000 ಕೇಳಿದ್ರೆ ಕೊನೆ ಪಕ್ಷ 2,000ನಾದರೂ ಕೊಡ್ತಕ್ಕಂಥ ದಾನಿಗಳಿದ್ದಾರೆ. ಸೊ ಒಂದು ಕಾಲಘಟ್ಟದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯನ್ನು ಕಮತೂರು ಗ್ರಾಮದಲ್ಲಿ ಶಾಖೆ ಉದ್ಘಾಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು 98-99 ಒಂದು ಆಸುಪಾಸಿನಲ್ಲಿ ಮನೆಗೆ 50 ರೂಪಾಯಿಗಳನ್ನು ನಾವು ಪಟ್ಟಿ ಹಾಕ್ತೀವಿ. ಅವಾಗ ಯುವಕರ ಸಂಖ್ಯೆ ಕಡಿಮೆ ಇತ್ತು, ಬಹಳ ಕಡಿಮೆ, ಬೆರಳೆಣಿಕೆ ಅಷ್ಟೇ ನಾವು ಯುವಕರು ಇದ್ದದ್ದು. ಅವಾಗ 98-99 ಆಸುಪಾಸಿನಲ್ಲಿ ಬಹಳ ಕಷ್ಟ ಪರಿಸ್ಥಿತಿ. ಮನೆಗೆ 50 ರೂಪಾಯಿ ಪಟ್ಟಿಗೆಯನ್ನು ಹಾಕಿ ಇಡೀ ಕೇರಿ ಜನವನ್ನ ವೇದಿಕೆ ಮೇಲೆ ಕುಂದಿರ್ತಕ್ಕಂಥ ಕೆಲಸ ನಾವು ಇವತ್ತು ಮಾಡಿದ್ದೀವಿ. ಅವತ್ತು ಅಂಬೇಡ್ಕರ್ ಬಗ್ಗೆ ತಿಳ್ಕೊಂಡಿದ್ರು, ಅವತ್ತು ಹಸಿವಿತ್ತು ನಮಗೆ, ಅಂಬೇಡ್ಕರ್ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ನಮಗೆ ಯಾರಿಗೂ ಕೂಡ ಹಸಿವಿಲ್ಲ. ಅಂಬೇಡ್ಕರ್ ಬಗ್ಗೆ ವಿಚಾರಧಾರೆಗಳನ್ನು ಯಾರೋ ಮಾತಾಡ್ಲಿಕ್ಕೋಸ್ಕರವಾಗಿ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ದೀವಿ. ಆ ವೇದಿಕೆ ಮುಂದೆ ಅಟ್ಲೀಸ್ಟ್ ಒಂದು 10 ನಿಮಿಷ ಕುಳಿತುಕೊಂಡು ಅದನ್ನ ತಿಳ್ಕೊಬೇಕಂತಕ್ಕಂಥ ಒಂದು ಸೆನ್ಸು ನಮ್ಮ ಹುಡುಗರಿಗೆ ಇಲ್ಲ ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ಬಹಳ ನೋವಾಗುತ್ತೆ. ಇದರಲ್ಲಿ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಒಂದು ಏಳಿಗೆಗಾಗಿ ಹೊರದೇಶದಲ್ಲಿರ್ತಾರೆ. ಹೊರದೇಶದಲ್ಲಿದ್ದಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಗ ತೀರ್ಕೊಂಡು ಹೋಗ್ತಾನೆ. ರಮಾಬಾಯಿ ಅವರು ಬಾಬಾ ಸಾಹೇಬರಿಗೆ ಪತ್ರ ಬರೀತಾರೆ, ಈ ರೀತಿ ಮಗ ತೀರ್ಕೊಂಡು ಹೋಗಿದ್ದಾನೆ, ನೀವು ಆದಷ್ಟು ಬೇಗ ಬನ್ನಿ ಅಂತಂದೇಳಿ. ಅವಾಗ ಅಲ್ಲಿಂದ ಬಾಬಾ ಸಾಹೇಬರು ಟೆಲಿಗ್ರಾಮ್ ಮಾಡ್ತಾರೆ. ಇವತ್ತು ನಮ್ಮ ಪರಿಸ್ಥಿತಿ, ನಾವೇನಾದರೂ ಈ ಕಾರ್ಯಕ್ರಮಕ್ಕೆ ಬರುವಾಗ ನನಗೆ ಹುಷಾರಿರಲಿಲ್ಲೋ ಅಥವಾ ನಮ್ಮ ಮನೆಯಲ್ಲಿ ಯಾರಿಗಾದ್ರೂ ಅಟ್ಲೀಸ್ಟ್ ಬರೀ ಹುಷಾರಿಲ್ಲ ಅಂತಂದಿದ್ರೆ ಈ ಕಾರ್ಯಕ್ರಮಕ್ಕೆ ನಾವು ಬರ್ತಿರ್ಲಿಲ್ಲ. ಅಂಥದ್ರಲ್ಲಿ ಆ ಕಾಲಘಟ್ಟದಲ್ಲಿ ಬಾಬಾ ಸಾಹೇಬರಿಗೆ ತನ್ನ ಮಡದಿ ಪತ್ರ ಬರೀತಾಳೆ, ಮಗ ತೀರ್ಕೊಂಡೋಗಿದ್ದಾನೆ, ನೀವು ವಾಪಸ್ ಬನ್ನಿ ಅಂತಂದೇಳಿ. ಅವಾಗ ಆ ಮಹಾತ್ಮ ಏನಂತ ಅವ್ರಿಗೆ ಪ್ರತ್ಯುತ್ತರ ಬರೆದಿರ್ಬೋದು, ರಮಾ ದಯಮಾಡಿ ನನ್ನನ್ನು ಕ್ಷಮಿಸು, ನನಗೂ ಕೂಡ ಮಮಕಾರ ಇದೆ, ದುಃಖ ಇದೆ, ಬಹಳಷ್ಟು ನೋವಿದೆ. ನನಗೂ ಕೂಡ ಈ ಕ್ಷಣನೇ ನಾನು ಇಲ್ಲಿಂದ ಬಿಟ್ಟು ದೇಶದ ಏಳಿಗೆಗೋಸ್ಕರವಾಗಿ ನಾನು ಇವತ್ತು ಹೊರದೇಶಕ್ಕೆ ಬಂದಿದ್ದೀನಿ. ಇದನ್ನು ಇಲ್ಲಿಗೆ ನಾನು ಬಿಟ್ಟು ಬರ್ಬೇಕಂತಕ್ಕಂಥ ದುಃಖ ಕೂಡ ನನಗಿದೆ. ಆದರೆ ಇವತ್ತು ಅಲ್ಲಿ ತೀರ್ಕೊಂಡಿರ್ತಕ್ಕಂಥದ್ದು ನನ್ನ ಒಬ್ಬನೇ ಒಬ್ಬ ಮಗ. ಇವತ್ತು ನನ್ನ ಮಗ ತೀರ್ಕೊಂಡಂತಂದೇಳಿ ಇಲ್ಲಿಂದ ನಾನು ವಾಪಸ್ ಬಂದ್ರೆ ನನ್ನ ದೇಶದಲ್ಲಿ 100,000 ಸಂಖ್ಯೆಯಲ್ಲಿ ಜನ ಸಾಯ್ತಾರೆ. ಹಂಗಾಗಿ ನಾನು ಜನಗಳಿಗೋಸ್ಕರವಾಗಿ ನಾನು ಇಲ್ಲಿರ್ತೀನಿ, ನನ್ನ ಸ್ಥಾನದಲ್ಲಿ ನಿಂತ್ಕೊಂಡು ನೀನು ಮಗನ ಶವ ಸಂಸ್ಕಾರ ಮಾಡಂತ ಅಲ್ಲಿಂದ ಲೆಟರ್ ಬರೀತಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂತ ಮಹಾತ್ಮನ ಚರಿತ್ರೆಯನ್ನ ತಿಳ್ಕೊಳ್ಳಾರ್ದಂಗೆ ಅಟ್ಲೀಸ್ಟ್ ಯಾರಾದ್ರೂ ತಿಳಿದಂತ ಒಂದು 2 ನುಡಿ ಹೇಳ್ತಾರೆ, ಅವ್ರನ್ನ ಕೇಳ್ಬೇಕಂತಕ್ಕಂಥ ಒಂದು ಸೌಜನ್ಯತೆ ಇಲ್ಲಾರ್ದಂಗೆ ಕುಣಿದು ಕುಪ್ಪಳಿಸೋದಕ್ಕೆ ಮಾತ್ರನೇ ನೀವು ಆದ್ಯತೆ ಕೊಟ್ಟು ವೇದಿಕೆಗೆ ಆದ್ಯತೆ ಕೊಡ್ಲಿಲ್ಲ ಅಂತಕ್ಕಂಥದ್ದು ನಿಜವಾಗ್ಲೂ ವೈಯಕ್ತಿಕವಾಗಿ ನಾನು ನೋವಿದ್ದೀನಿ ಬಂಧುಗಳೇ. ದಯಮಾಡಿ ಸಮಯದ ಅಭಾವ ಇದೆ, ಏನೆಲ್ಲ ಮಾತಾಡ್ಬೇಕು ಅನ್ಸುತ್ತೆ. ಆದ್ರೆ ಸಹೋದರಿ ಪ್ರತಿಭಾರವ್ರಿಗೆಲ್ಲ ಅರ್ಜೆಂಟ್ ಇದೆ, ಅವರು ಕೂಡ ಇಲ್ಲಿಂದ ನಿರ್ಗಮಿಸ್ತಕ್ಕಂಥ ಒಂದು ಸಂದರ್ಭ ಇದೆ. ಹಾಗಾಗಿ ಉಳಿದಿರ್ತಕ್ಕಂಥ ನಾನೆಲ್ಲ ಮಾತುಗಳನ್ನ ವೇದಿಕೆ ಮೇಲಿರ್ತಕ್ಕಂಥ ಇನ್ನು ಹಲವಾರು ಗಣ್ಯರಿಗೆ ಈ ಸಮಯವನ್ನು ನಾನು ಬಿಟ್ಕೊಡ್ತಾ ಇದ್ದೇನೆ. ದಯಮಾಡಿ ಮುಂದಿನ ದಿನಮಾನಗಳಲ್ಲಿ ಕುಣಿದು ಕುಪ್ಪಳಿಸ್ತಕ್ಕಂಥ ಯಾವುದೇ ಒಂದು ಕಾರ್ಯಕ್ರಮವನ್ನು ದಯಮಾಡಿ ಮಾಡಬೇಡಿ ಅಂತಕ್ಕಂಥದ್ದು ನನ್ನ ಕಳಕಳಿಗೆ ಮನವಿ. ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೂಜೆಯನ್ನು ತಿರಸ್ಕಾರ ಮಾಡಿರ್ತಕ್ಕಂಥವ್ರು, ಅವರನ್ನ ನಾವು ಗೌರವಿಸೋಣ, ಅವರನ್ನ ಮಾದರಿಯಾಗಿ ಇಟ್ಕೊಂಡು ನಾವು ಅದಕ್ಕೆ ಪೂರಕವಾದಂತ ಕೆಲಸಗಳನ್ನು ಮಾಡೋಣ, ಪುಸ್ತಕಗಳನ್ನು ಕೊಡೋಣ, ಓದಿರ್ತಕ್ಕಂಥ ವಿದ್ಯಾವಂತರಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸ ಮಾಡೋಣ, ಒಂದು ದೊಡ್ಡ ವಿಚಾರ ಸಂಕಿರಣಗಳನ್ನು ಮಾಡೋಣ. ಮುಂದಿನ ದಿನಮಾನಗಳಲ್ಲಿ ಎಲ್ಲ ಒಂದು ಅಂಶಗಳನ್ನು ತಾವೆಲ್ಲರೂ ಕೂಡ ಬುದ್ಧಿಜೀವಿಗಳಿದ್ರಿ, ತಲೆಯಲ್ಲಿ ಇಟ್ಕೊಳ್ರಿ. ಯಾವುದೇ ಕಾರಣಕ್ಕೂ ಕೂಡ ಕುಣಿದು ಕುಪ್ಪಳಿಸ್ತಕ್ಕಂಥ ವ್ಯವಸ್ಥೆಗಳು ದಯಮಾಡಿ ನಿಲ್ಲಿಸಿ ಅಂತಂದೇಳಿ ನಾನು ಈ ವೇದಿಕೆ ಮುಖಾಂತರ ನಾನು ಪ್ರಾಸ್ತಾವಿಕವಾಗಿ ಹೇಳಿಕೆ ಇಷ್ಟಪಡಿಸ್ತಿದ್ದೇನೆ. ತದನಂತರ ಇವತ್ತು ಏನೋ ಈ ಒಂದು ಸಣ್ಣ ಹಳ್ಳಿಯಲ್ಲಿ ಇಷ್ಟೊಂದು ಒಳ್ಳೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಿರಿ. ಈ ಆಯೋಜನೆ ಮಾಡಿರ್ತಕ್ಕಂಥ ಮತ್ತು ಈ ಆಯೋಜನೆಗೆ ಸಹಕಾರಿಯಾಗಿರ್ತಕ್ಕಂಥ ಪರೋಕ್ಷವಾಗಿ
ಈ ಕಾರ್ಯಕ್ರಮದ ಯಶಸ್ಸಿಗೆ ಪರೋಕ್ಷವಾಗಿ ಸಹಾಯ ಸಹಕಾರ ಮಾಡಿರ್ತಕ್ಕಂಥ ಎಲ್ಲ ನನ್ನ ಗ್ರಾಮದ ಯುವಕರಿಗೆ ನಾನು ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ಅದರ ಜೊತೆಗೆ ಬಹಳ ಕಡಿಮೆ ಸಮಯದಲ್ಲಿ ನಮ್ಮೂರಲ್ಲಿ ಕೂಡ ನಾವು ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಅತ್ಯಂತ ಉತ್ಸಾಹದಿಂದ ಇವತ್ತಿನ ಒಂದು ಹೊಸ ಪೀಳಿಗೆ ಅಂತಾನೆ ಹೇಳ್ಬೋದು, ಹೊಸ ಹುಡುಗರು ಬಹಳ ಅದ್ದೂರಿ ಆದಂತ ಒಂದು ಕಾರ್ಯಕ್ರಮವನ್ನ ಮಾಡಿದ್ರಿ. ನಿಮ್ಮೆಲ್ಲರಿಗೂ ಕೂಡ ಯಾಕಂತಂದ್ರೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕಂತಂದ್ರೆ ಅಷ್ಟೊಂದು ಸುಲಭ ಅಲ್ಲ, ಬಹಳಷ್ಟು ಕಷ್ಟಗಳಿರ್ತವೆ. ನಿದ್ದೆಗಿಡ್ತಕ್ಕಂಥ ಕೆಲಸ ಇರುತ್ತೆ, ತಿರುಗಾಡ್ತಕ್ಕಂಥ ಕೆಲಸ ಇರುತ್ತೆ, ಟೆನ್ಷನ್ ಇರುತ್ತೆ. ಅವೆಲ್ಲವುಗಳನ್ನು ಕೂಡ ಆ ಎಲ್ಲ ಪ್ರಯತ್ನಗಳನ್ನು ಕೂಡ ಹಾಕಿ ಇವತ್ತೇ ಒಂದು ಕಾರ್ಯಕ್ರಮವನ್ನು ಮಾಡಿ ಇಂಥ ಒಂದು ವೇದಿಕೆಯಲ್ಲಿ ನಮ್ಮನ್ನು ಕೂಡಿಸಿ ಮಾತಾಡಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತ ಒಂದು ಭೀಮ ನಮನಗಳನ್ನು ಅರ್ಪಿಸುತ್ತಾ ನನ್ನ ಮಾತುಗಳಿಗೆ ವಿದಾಯ ಹೇಳ್ತಾ ಇದ್ದೇನೆ. ಜೈ ಭೀಮ್. ಶಿಕ್ಷಣ ಎಂಬುದು ಹುಲಿಯ ಹಾಲಿನಂತಿದ್ದಂತೆ ಅದನ್ನು ಕುಡಿದವನು ಗರ್ಜಿಸಲೇಬೇಕು ಎನ್ನುವ ಪದಕ್ಕೆ ಈ ಗ್ರಾಮ ಶಿಕ್ಷಣದಲ್ಲಿ ಹುಲಿಯ ಹಾಲನ್ನು ಕುಡಿದಂತ ಗ್ರಾಮ. ಇಂತಹ ಗ್ರಾಮದಲ್ಲಿ ಡಿಜೆಯನ್ನು ಕುಣಿದು ಕುಪ್ಪಳಿಸುವುದು ನನಗೆ ಇಷ್ಟವಿಲ್ಲ ಎಂದು ನೋವಿನ ರೂಪದಲ್ಲಿ ಹೇಳಿಕೊಂಡ ಮಲ್ಲೇಶ್ ಕಂತೂರಣ್ಣವರಿಗೆ ಧನ್ಯವಾದಗಳು. 2 ತಾಸು 3 ತಾಸು ನಾವು ಕುಣಿದು ಕುಪ್ಪಳಿಸಬಹುದು, ಆದರೆ ಈ 2 ತಾಸು 3 ತಾಸು ತನ್ನ ಜೀವನದಲ್ಲೇ ಸುಖವಾಗಿ ತಿಂದು ಬದುಕುವಂತ ರೀತಿಯಲ್ಲಿ ಪುಸ್ತಕಗಳನ್ನು ನಾವು ಕೊಡಬೇಕಾಗಿತ್ತು. ಆದ್ರೆ ನಾವು ಆ ಕೆಲಸ ಮಾಡಿಲ್ಲ. ಅದು ನಮ್ಮಿಂದ ತಪ್ಪಾಗಿದೆ ಎಂದು ನಾನು ನಿಮ್ಮಲ್ಲಿ ಕ್ಷಮೆ ಯಾಚಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಈ ತರ ಆಗಲಾರದ ರೀತಿಯಲ್ಲಿ ನಾವು ನೋಡಿಕೊಳ್ತೀವಿ ಎಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇಷ್ಟೇ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಏನಾದರೂ ತಪ್ಪಾಗಿದೆ